ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಕೋಡ್ಬಳೆ ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ತಾ ಇರ್ರಿ. ಮೊದಲು ಒಂದು ತೆಂಗಿನಕಾಯಿನ ಒಡೆದು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ವಾಶ್ ಮಾಡಿ ಹಾಕ್ಕೊಂಡ್ಬಿಡ್ರಿ, ಗ್ರೈಂಡರ್ಗೆ ಜಾರಿಗೆ ಹಾಕ್ಕೊಳ್ರಿ. ನಂತರ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ, ಓಕೆನಾ. ಈಗ ಸ್ವಲ್ಪ ಜೀರಿಗೆ, ಕರಿಬೇವಿನ ಎಲೆ, ಬೆಳ್ಳುಳ್ಳಿ, ಒಂದೆರಡು ತುಂಡು ಅಲ್ಲ, ಕಲ್ಲುಪ್ಪು, ಇದನ್ನೀಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಹೌದಾ, ನೀರದು ಏನೂ ಮಿಕ್ಸ್ ಮಾಡಬೇಡ್ರಿ, ಚೆನ್ನಾಗಿ ಒಣದೇ ಪೇಸ್ಟ್ ಮಾಡೋಣ. ನೋಡಿ, ಈಗ ಪೇಸ್ಟ್ ರೆಡಿಯಾಗಿದೆ, ಓಕೆನಾ. ಇದಕ್ಕೇನು ಮಾಡಬೇಕಂದ್ರೆ, ಬಾಂಬೆ ರವೆ, ಉಂಡಿ ರವೆ ಅಥವಾ ಮೀಡಿಯಮ್ ರವೆ ಅಂತಾರಲ್ಲ, ನಾವು ಅದರದ್ದು ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ಈ ರವಾನ ಇದು ಎಷ್ಟು ಕ್ವಾಂಟಿಟಿಯಲ್ಲಿ ಹಿಡಿತದೆ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋದು. ನೋಡ್ರಿ, ಈಗ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತು ಅಂತ ತಿಳಿಸಿ. ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಜಾಯ್ನ್ ಆಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ ಹೊಸ ಡಿಶಸ್ ಎಲ್ಲ ಹೇಳ್ಕೊಡ್ತೀವಿ. ನೋಡ್ರಿ, ಈ ಥರ ಆಗಬೇಕದು. ಹೌದಾ, ಎಷ್ಟು ರವೆ ಹಿಡಿತದ ಅಷ್ಟು ರವೆ ಪೇಸ್ಟಿಗೆ ಹಾಕಿ 1 ತಾಸು ನೆನೆ ಇಡ್ರಿ, ಯಾಕಂದರೆ ಅದು ರವೆ ಎಲ್ಲ ನೆನಿಬೇಕಲ್ಲ. ನೋಡಿ, ಆದ ತಕ್ಷಣ ಇವನ್ನೇನು ಮಾಡೋದು, ಉದ್ದಾಗಿ ಹೊಸದು ರೌಂಡ್ ಮಾಡಿ ಕರೆದು ಬಿಡೋದು. ಹೌದಾ, ಓಕೆ. ಈಗ ಅದು ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸ್ವಲ್ಪ ಮಿಚ್ಕೋಬೇಕು. ಈ ಥರ ನಂತರ ಚಿಕ್ಕ ಚಿಕ್ಕ ಪಾರ್ಟ್ ತಗೊಂಡು ಈ ಥರ ಶಾವಿಗೆ ಥರ ಹೊಸದು ಈ ಥರ ಮಾಡೋಣ. ರೆಡಿ ಇದೆ ನೋಡಿ. ಹೌದಾ, ಈಗ ಎಣ್ಣೆ ಕಾದಿದೆ, ಅದರಲ್ಲಿ ಹಾಕಿ ಕರಿಯೋಣ. ನೋಡ್ರಿ, ನೋಡ್ರಿ, ಈಗ ಗುಳ್ಳೆ ಕಡಿಮೆ ಆಗ್ಲಿಕ್ಕತ್ತಿದ್ದಾವೆ. ಲೋ ಫ್ಲೇಮಲ್ಲಿ ಇನ್ನೊಂದು ಚೂರ ಫ್ರೈ ಮಾಡೋಣ. ನೋಡಿರಿ, ಈಗ ತೆಗೆದುಬಿಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ.
ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಇತ್ತು ಅಂತ ತಿಳಿಸಿ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಒಂಚೂರು ಎಣ್ಣೆನ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ. ಓಕೆನಾ? ಧನ್ಯವಾದಗಳು.